ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಮಗಳು ಮನಸ್ಸಿನಾಗ ಏನೈತೆ ಅಂತ ನಾನಿವತ್ತು ತಿಳ್ಕೋಬೇಕು. ಅವ್ವ ರಶ್ಮಿ, ನಾನೇನೋ ಕೇಳಬೇಕಿತ್ತು, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಸಂಬಳದ ವಿಷಯ ಅಲ್ಲ ಏನಾರು ಇದ್ರೆ ನಿನ್ನ ಮಾವನ ಹತ್ರನೇ ಮಾತಾಡು ಶಾಂತಮ್ಮ. ದುಡ್ಡಿನ ವ್ಯವಹಾರ ಎಲ್ಲ ನಾನು ಮಾತಾಡೋದು ಸರಿ ಹೋಗೋದಿಲ್ಲ ಆಯ್ತಾ? ಅಲ್ಲ ಕಣವ, ಸಂಬಳದ ವಿಚಾರ ಅಲ್ಲ, ಇದು ನಿನ್ನ ಸಂಸಾರದ ವಿಷಯ. ನಾನು ಮೂರನೇವಳು ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಳೋದೆ ಹೋದ್ರೆ ನಾನೊಂದು ಮಾತು ಕೇಳ್ತೀನಿ. ಅಯ್ಯೋ, ಇದೇ ಮನೇಲಿ ಇದೆಯಾ, ನಮ್ಮ ಜೊತೆನೇ ಇರ್ತೀಯ, ಮೂರನೇವಳು ಹೆಂಗಾಗ್ತೀಯ ನೀನು? ಏನೇ ಇದ್ರು ಕೇಳು ಶಾಂತಮ್ಮ. ಅದು ನಿನ್ನ ಗಂಡ ಯಾರ್ದೋ ಹೆಸರು ಹೇಳಿದ್ನಂತಲ್ಲವ, ಯಾರವ ಅದು ಪಿಂಕಿ ಅಂದರೆ? ನಿನಗೆ ಆ ಹುಡುಗಿ ಪರಿಚಯ ಏನಾರು ಐತೇನವ? ಹೌದು, ನಂಗೆ ಪರಿಚಯ ಇದ್ದಾಳೆ. ಪಿಂಕಿನೂ ನಮ್ಮ ಯಜಮಾನ್ರು ಒಂದೇ ಜಿಮ್ಮಿಗೆ ಹೋಗೋದು. ಅವರು ಬರೀ ಫ್ರೆಂಡ್ಸ್ ಮಾತ್ರ. ನೀನು ಏನೇನೋ ತಪ್ಪು ತಿಳ್ಕೊಬೇಡ ಶಾಂತಮ್ಮ. ನನ್ನ ಗಂಡ ದೇವ್ರಂತ ಮನುಷ್ಯ. ಅವನ ಮನಸ್ಸಲ್ಲಿ ಯಾವುದೇ ಥರದ ಕೆಟ್ಟ ಬುದ್ಧಿ ಎಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನನ್ನ ತುಂಬ ಇಷ್ಟಪಡ್ತಾರೆ. ಮತ್ತೆ ನೀನು ಏನೇನೋ ತಪ್ಪೆಲ್ಲ ತಿಳ್ಕೊಬೇಡ. ಹೆಣ್ಣು ಅಂದರೆ ನಿನ್ನಂಗಿರ್ಬೇಕು. ಎಲ್ಲ ಸತ್ಯ ಗೊತ್ತಿದ್ರೂ ಇನ್ನೊಬ್ರ ಮುಂದೆ ಗಂಡನ ಬಿಟ್ಕೊಡ್ತಾ ಇಲ್ಲ ನೀನು. ಈ ನಿನ್ನ ಬುದ್ಧಿನೇ ನಿನ್ನ ಸಂಸಾರನ ಉಳಿಸ್ತದ ಕಣವ. ಆದರೂ ನಿನ್ನಿಂದ ನಾನು ಬಾಯಿ ಬಿಡಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ನೀನು ಯಾವ ವಿಷಯನೂ ಬಾಯಿ ಬಿಡೋಕ್ಕಿಲ್ಲ. ನೀನು ನಿನ್ನ ಬಾಯಾರೇ ಹೇಳಬೇಕು. ಹಂಗೆ ಮಾಡ್ತೇನೆ. ಗಂಡನ ಮೇಲೆ ಅದು ಎಷ್ಟೊಂದು ಪ್ರೀತಿಯವ ನಿನಗೆ. ಪಾಪ ನಿನ್ನ ಗಂಡನು ಎಂಥ ಒಳ್ಳೆ ಮನ್ಸ, ಅಂಥವ್ನು ಸಿಕ್ಕವ್ ನಿನಗೆ. ಆ ತಾಯಿಗೆ ಬೇಡ್ಕೊತೀನಿ, ಎಲ್ಲ ಹೆಣ್ಮಕ್ಳಿಗೂ ನಿನ್ನ ಗಂಡನಂತನೇ ಗಂಡ ಸಿಗಲಿ ಅಂತ. ಅಯ್ಯೋ ಬೇಡ ಬೇಡ ಶಾಂತಮ್ಮ. ಯಾಕವ ಹಿಂಗಂತ್ಯ? ಈಗ ತಾನೇ ನಿನ್ನ ಗಂಡನ್ನ ದೇವರು ಅಂತ ಹೇಳಿದ್ಯಾ. ಎಲ್ಲ ಹೆಣ್ಮಕ್ಳಿಗೂ ಅಂಥ ಗಂಡನೇ ಸಿಕ್ಕು ನಿನ್ನಂಗೆ ನೆಮ್ಮದಿಯಾಗಿರ್ಬೇಕಲ್ವಾ? ಹಾಂ, ನನ್ನ ಥರ ನೆಮ್ಮದಿನ? ಐ ಲವ್ ಯು. ಮತ್ತೆ ಪ್ರೀತಿಸಿ ನನ್ನ ಮದುವೆ ಮಾಡ್ಕೊತೀಯಾ? ನನ್ನ ಥರ ನೆಮ್ಮದಿ ಇನ್ನೊಂದು ಹೆಣ್ಣಿಗೂ ಸಿಗಬಾರ್ದು ಅಂತಲೇ ಬಯಸ್ತೀನಿ ನಾನು. ಅದ್ಯಾಕವ ಹಂಗಂತ್ಯ? ಬೇರೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನಗಿಲ್ವಾ? ಆ ಥರ ಆಸೆ ಇರೋದಕ್ಕೆ ಬೇಡ ಅಂತ ಇರೋದು ಶಾಂತಮ್ಮ. ಅರ್ಥ ಆಗಲಿಲ್ಲ ಕಣವ. ನೋಡವ, ನಾನು ಈ ಮನೆ ಕೆಲಸದೊಳಗೆ ಇರ್ಬೋದು, ಆದರೆ ಇಲ್ಲಿ ಒಂದು ತುತ್ತು ಅನ್ನ ತಿಂದಿರೋ ನಿಯತ್ತು ನನಗೈತೆ. ಈ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಬಯಸೋಳು ನಾನು. ರಶ್ಮಿ, ನಿನ್ನ ಮನಸ್ಸಿನಾಗ ಏನಾದರೂ ಕೊರಗಿದ್ರೆ ನಂತವ ಹೇಳ್ಕೊಳವ, ನಾನಿವನೇ. ನನ್ನ ಗಂಡ ಖುಷಿಯಾಗಿದ್ದಾರೆ ಅಂತ ನಾನು ಯಾವ ಬಾಯಲ್ಲಿ ಹೇಳಿ? ಈ ವಿಷಯ ನಮ್ಮ ಮಾವಂಗೆ ಏನಾರು ಗೊತ್ತಾಯ್ತು ಅಂದ್ರೆ ನನ್ನ ಗಂಡ ಉಳಿಸೋದೇ ಇಲ್ಲ. ನನಗೆ ನನ್ನ ಗಂಡ ಇಂದ್ರ, ಚಂದ್ರ, ದೇವೇಂದ್ರ. ನನ್ನ ಗಂಡಂಗೆ ನಾನು ಅಂದ್ರೆ ಮೂಟೆ, ದಡಗ್ಲಿ, ದಪ್ಪ, ಡುಮ್ಮಿ. ಇಷ್ಟೆಲ್ಲ ಗೊತ್ತಿದ್ದು ನಾನು ಏನು ಗೊತ್ತಿಲ್ಲ ಇರೋಂಗಿದ್ದೀನಿ. ಈಗ ಹೇಳು ಶಾಂತಮ್ಮ, ನಾನು ಏನ್ ಮಾಡ್ಲಿ? ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ? ಇವಾಗ ಹೇಳು, ನನ್ನ ನೋವು ಇನ್ನೊಂದು ಹೆಣ್ಣಿಗೆ ಬೇಕಾ? ಅಮೋರೆ, ಛತ್ರಿಣ, ಯಾರ ಜೊತೆ ಮಾತಾಡ್ತಿದ್ರಿ? ಅವ್ವ, ನಾನು ಒಬ್ಬೊಬ್ಬರೇ ಮಾತಾಡ್ತಿದ್ದೆ ಅಂತ ಮಾತ್ರ ಹೇಳ್ಬೇಡಿ. ನನ್ನ ಗಂಡ ಎದುರುಗಡೆ ಇರುವಾಗ ನೀವೊಬ್ಬರೇ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಮಾತಾಡೋದಾದ್ರೆ ಅವ್ರ ಜೊತೆ ತಾನೇ ಮಾತಾಡಬೇಕು. ಏ ಛತ್ರಿ,
ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಅಂತ ಎಷ್ಟು ಹೇಳಿದೆ, ಆದರೂ ಮಾತಾಡ್ಬಿಟ್ಟಿಯಲ್ಲೋ. ಲಾಭವಿಲ್ಲದ ವ್ಯಾಪಾರ ಕತ್ತೆ ಮೈ ಪರ್ಚ್ಕೊಂಡಂಗೆ ಆಗೋಯ್ತಲ್ಲೋ ನೀನು. ಛತ್ರಿಯಣ್ಣ, ನಿಮ್ಮನ್ನೇ ಕೇಳ್ತಿರೋದು. ಹೇಳಿ, ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಿ? ಅಯ್ಯೋ ಅವರೇ, ನಾನು ಏನು ಅಂತ ಹೇಳವ, ಏನು ಅಂತ ಬಾಯಿ ಬಡ್ಕೊಳ್ಳವ. ಈ ಸಂಕಟ ನಿಮಗೆ ಗೊತ್ತಾಗಬಾರ್ದು ಅಂತ 100 ದೇವ್ರು ತಾವು ಹೊರಕೆ ಹೊತ್ಕೊಂಡ್ರು ಕಡಿಮೆನೆಯ. ಛತ್ರಿಯಣ್ಣ, ಮೋಸ್ಟ್ಲಿ ಕಣ್ಣೀರು ಹಾಕತ್ತಂತೆ, ನಿಜನಾ? ಯಾಕವ ಹಿಂಗಂತೀರ? ನಿಮ್ಮ ಕಣ್ಣಂಗೆ ನಾನು ಮುಸ್ಲ ಕಣ್ಣಂಗೆ ಕಂಡಿನ. ಈ ಮನೆ ಒಪ್ತಿದ್ರದೇ ಕಣ್ರವ. ನಿಮ್ಮ ತಾವು ನಾವು ಸುಳ್ಳು ಹೇಳ್ಬಿಟ್ರೆ ನನ್ನ ನಾಲ್ಗೆಗೆ ಹುಳ ಬೀತೈತದ ಕಣವ. ನೋಡವ, ದೊಣ್ಣಗಳು ಹೇಳ್ಬೇಡ ಅಂತ ಸನ್ನೆ ಮಾಡ್ತಾವ್ರೆ. ಓ, ಅಷ್ಟೊಂದು ಗುಟ್ಟಿನ ವಿಷಯ ಆದರೆ ಪರವಾಗಿಲ್ಲ ಬಿಡಿ. ಆದರೆ ಅವ್ರ ಕಣ್ಸನ್ನೇ ಬೇರೆನೇ ಹೇಳ್ತಿದೆ. ಹೌದು ಕಣವ, ಯಜಮಾನ್ರಿಗೆ ಯಮ ಕಾಣಿಸ್ತಾವನಂತೆ. ಈಗಲೂ ಆಗ್ಲೋ ಒಟ್ಟಾಯ್ತಾರಂತೆ. ಸಾಯಕ್ ಮುಂಚೆ ಅವ್ರನ್ನ ಪ್ರೀತಿಯಿಂದ ನೋಡ್ರ ಜನಕ್ಕೆಲ್ಲ ನೋಡ್ಕೊಂಡು ಅವ್ರ ಕೈಯಾಗೆ ಒಂದೊಂದು ತೊಟ್ಟು ನೀರು ಕುಡಿದ್ರೆ ಅವ್ರಿಗೆ ಸಮಾಧಾನ ಆಯ್ತದೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಯೋಚಿದ್ರು ಕೊಡುವ. ಇಷ್ಟೆಲ್ಲ ಅವರೇ ನಿಮ್ಮ ಹತ್ರ ಹೇಳಿದ್ರ ಛತ್ರಿಯಣ್ಣ? ಹೇಳಿದ್ರು ಕಣವ, ದಣಗಳು ಹೇಳಿದ್ರು. ಅವ್ರಿಗೆ ನೀರು ಬೇಕು ಅಂದರೆ ನಾನೇ ಅವ್ರ ಬಾಯಿ ತೆಗೆದು ನೀರು ಹಾಕಬೇಕು. ಅಂಥದ್ರಲ್ಲಿ ಇಷ್ಟು ಉದ್ದುದ್ದ ಮಾತುಗಳನ್ನ ನಿಮ್ಮ ಹತ್ರ ಹೇಳಿದ್ರ ಹೇಗೆ ಛತ್ರಿಯಣ್ಣ? ಏ ಛತ್ರಿ, ಸದರ ಕೊಟ್ರೆ ನಾಯಿ ಬಂದು ಬಾಯಿ ನೆಕ್ತಂತೆ, ಹಂಗಾಯ್ತಲ್ಲೋ ಕತೆ. ಹೇಳೋ ಸುಳ್ಳನ್ನೇ ನಂಬೋ ಹಾಗೆ ಹೇಳೋ. ಅವರೇ, ನಮ್ಮ ಯಜಮಾನ್ರು ಕಣ್ಸನ್ನೆ ಮಾಡಿದ್ರೆ ಸಾಕು ಕಣವ. ಅವ್ರು ಇಂಥದ್ದೇ ಹೇಳ್ತಾರೆ ಅಂತ ನನಗೆ ಗೊತ್ತಾಯ್ತದೆ. ಅವ್ರ ಕಣ್ಣು ನೋಡ್ರವ, ಮಳೆಗಾಲದಲ್ಲಿ ತುಂಬಿ ಉಕ್ಕೋ ಬಾವಿ ನೀರು ಥರ ಕಣ್ಣಿಂದ ನೀರು ಉಕ್ಕಿ ಉಕ್ಕಿ ಹರಿತಾನೆ ಇರ್ತದೆ. ಆ ನೋವು ನನಗೆ ಗೊತ್ತಾಯ್ಕಿಲ್ವೇನ್ರವ. ನೀವು ಲಗ್ನ ಆಗಕ್ಕೆ ಮುಂಚಿಂದ ಅವ್ರ ಜೊತೆನೇ ಇದ್ದೀನಿ ಕಣವ. ದೊಣಗಳು ಎಡಗಣ್ಣು ಒತ್ತರೆ ಏನರ್ಥ, ಬಲಗಣ್ಣನೆ ಒತ್ತಿದ್ರೆ ಏನರ್ಥ ಅಂತ ನನಗೆ ಗೊತ್ತಾಯ್ತದ ಕಣವ. ಪಾಪ ಅವ್ರ ಆಸೆ ಪಟ್ಟಂಗೆ ಎಲ್ಲರೂ ಮನೆ ತಾವ್ಕೋರ್ನ ಕರ್ಕೊಂಡೋಗ್ಬೇಕು, ಆಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಕಣವ. ಅಯ್ಯೋ, ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ ಛತ್ರಿಯಣ್ಣ, ಏನಾದರೂ ವ್ಯವಸ್ಥೆ ಮಾಡೋಣ. ನೋಡವ, ದೊಣಗಳು ಹೆಂಗೆ ಬಿದ್ದವ್ರೆ ನೋಡವ. ನಮ್ಮ ಮನೆ ದೀಪ